ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡೆದಂತ ಫಸ್ಟ್ ಸೆಮಿ ಮ್ಯಾಚ್ ನಲ್ಲಿ 4 ವಿಕೆಟ್ ಇಂದ ಇಂಡಿಯಾ ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಇಂಡಿಯಾ ಈಸಿಯಾಗಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಚೆನ್ನಾಗಿರುವಂತಹ ಪ್ರದರ್ಶನ ಕೊಟ್ಟ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಕಿಂಗ್ ಅನ್ನೋದು ಪ್ರೂವ್ ಮಾಡಿ ತೋರಿಸಿದ್ದಾರೆ ಆಸ್ಟ್ರೇಲಿಯಾ ಟೀಮ್ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಒಂದು ಬೇಜಾರಾಯ್ತು ಫ್ರೆಂಡ್, ಒಂದೇ ಒಂದು ಬೇಜಾರಾಯ್ತು. ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ 84 ರನ್ ಮಾಡಿ ಆರೆಂಜ್ ಜಾಂಪ್ ಬಾಲಿಗೆ ಒಂದು ಲಾಂಗ್ ಆಫ್ ನಲ್ಲಿ ಒಂದು ಶಾಟ್ ಹೊಡಿತಾರೆ. ಆ ಒಂದು ಶಾಟ್ ಸೀದಾ ಫೀಲ್ಡರ್ ಕೈಗೆ ಕ್ಯಾಚ್ ಹೋಗುತ್ತೆ ಫ್ರೆಂಡ್. ಆ ಒಂದು ಕ್ಯಾಚ್ ಹೋದ ತಕ್ಷಣ ವಿರಾಟ್ ಕೊಹ್ಲಿ ಔಟ್ ಆದ ತಕ್ಷಣ ಅಲ್ಲಿದ್ದ ಎಲ್ಲಾ ಫ್ಯಾನ್ಸ್ಗೂ ಕೂಡ, ಗ್ರೌಂಡ್ ನಲ್ಲಿ ಇದ್ದ ಎಲ್ಲಾ ಫ್ಯಾನ್ಸ್ ಕೂಡ, ಇಂಡಿಯಾ ಪ್ಲೇಯರ್ಗೂ ಕೂಡ ತುಂಬಾನೇ ಬೇಜಾರಾಯ್ತು ಫ್ರೆಂಡ್. ಯಾಕಪ್ಪ ಅಂದ್ರೆ ಪಾಕಿಸ್ತಾನ ವಿರುದ್ಧ ಅಂತ ಕಷ್ಟದಲ್ಲಿ ಇರುವಂತ ಶತಕನೇ ಕೂಡ ಮಾಡಿದ್ರು ಕಷ್ಟದಲ್ಲಿ. ಆದ್ರೆ ಇಲ್ಲಿ ಈಸಿ ಇತ್ತು ಶತಕ ಮಾಡೋಕೆ. ಆದ್ರೆ ಆ ಲಾಂಗ್ ಆಫ್ ನಲ್ಲಿ ಆ ಶಾಟ್ ಹೊಡೆದು ಮಿಸ್ಟೇಕ್ ಮಾಡ್ಕೊಂಡು ಔಟ್ ಆದ್ರು ಫ್ರೆಂಡ್. ಅಲ್ಲಿ ಅವ್ರ ಜೊತೆಗೆ ಆಡ್ತಾ ಇದ್ದ ಕೇವಲ್ ಕೂಡ ಬೇಜಾರಾಯ್ತು ಫ್ರೆಂಡ್. ನಾನು ಇದ್ದೆ ಗುರು, 6-4 ಹೊಡಿಯೋಕೆ ನಾ ಇದ್ದೆ. ಆದ್ರೆ ನೀ ಸಿಂಗಲ್ ತಕೊಂಡು ಆರಾಮಿದ್ರೆ ನಾನು ಗೆಲ್ಸಿದ್ದೆ ಮ್ಯಾಚ್. ನೀಗೆ ಒತ್ತಡ ನಾ ಕೊಡ್ತಿದ್ದಿಲ್ಲ, ಯಾಕೆ ಈ ಶಾಟ್ ಹೊಡಿಯಕ್ ಹೋದಿ ಅಂತ ಪಾಪ ರಿಯಾಕ್ಷನ್ ಮಾಡ್ತಾ ಇದ್ರು KL ರಾಹುಲ್. ಆದ್ರೆ ವಿರಾಟ್ ಕೊಹ್ಲಿ ಸ್ವಲ್ಪ ಬೇಜಾರಿಂದ ಫ್ಯಾಮಿಲಿಗೆ ಹೋದ್ರು. ಆದ್ರೆ ಈ ಒಂದು ಬೇಜಾರ್ ಅಷ್ಟೇ ಹೊರತುಪಡಿಸಿದ್ರೆ ಎಲ್ಲ ಕೂಡ ಟೀಮ್ ಇಂಡಿಯಾ ಪರವಾಗಿ ಇತ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಫಸ್ಟ್ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆಯ್ಕೊಂಡ್ಬರ್ತು ಫ್ರೆಂಡ್. ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಆಸ್ಟ್ರೇಲಿಯಾ ಫಸ್ಟ್ ಬ್ಯಾಟಿಂಗ್ ತಗೊಂಡು ಫಸ್ಟ್ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾಕ್ಕೆ ಸ್ವಲ್ಪ ಆರಂಭ ಸಿಗ್ಲಿಲ್ಲ. ಫಸ್ಟ್ ವಿಕೆಟ್ ಹೋಯ್ತು. ಆಮೇಲೆ ಬಂದ ಹೆಡ್ ಹಾಗೆ ಸ್ಮಿತ್ ಚೆನ್ನಾಗಿಂತ ಪ್ರದರ್ಶನ ಕೊಟ್ಟರು. 52 ರನ್ ಮಾಡಿ ಸ್ವಲ್ಪ 39 ರನ್ ಮಾಡಿ ಹೆಡ್ ಔಟ್ ಆದ್ರೆ, ಅವ್ರ ಜೊತೆ ಬಂದ ಕಾಂಬಿನೇಷನ್ ಸ್ಮಿತ್ ಚೆನ್ನಾಗಿರುವಂತ ಮಿಡಲ್ ಆರ್ಡರ್ ನಲ್ಲಿ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡ್ರು. 100 ಚಿಲ್ಲರ ಮಾಡಿ ಆಮೇಲೆ ಕಾಂಬಿನೇಷನ್ ಕೂಡ ಔಟ್ ಆದ್ರು. ಅವ್ರ ಜೊತೆ ಬಂದ ಇಂಗ್ಲಿಷ್ ಅವರು ಕೂಡ ಸ್ಮಿತ್ ಗೆ ಸ್ವಲ್ಪ ಚೆನ್ನಾಗಿರುವಂತ ಆಟ ಆಡಿದ್ರು. ಅವರು ಕೂಡ ಔಟ್ ಆದ್ರು ಇಂಗ್ಲಿಷ್ ಅವರು. ಆಮೇಲೆ ಬಂದ ಅಲೆಕ್ಸ್ ಕ್ಯಾರಿ ಹಾಗೆ ಸ್ಮಿತ್ ಸ್ವಲ್ಪ ನಿಧಾನಗತಿಯಿಂದ ರನ್ ಮಾಡಿದ್ರು. ಸ್ವಲ್ಪ ಟಾರ್ಗೆಟ್ ಆಯ್ತು. ಅವಾಗ ಅಲೆಕ್ಸ್ ಕ್ಯಾರಿ 61 ರನ್ ಔಟ್ ಆದ್ರೆ, ಆಮೇಲೆ ಬಂದ ಬಾಲಿಂಗ್ ಕೋಚ್ಗಳು 4 ರನ್ ಮಾಡಿದ್ರು. ಆಮೇಲೆ 73 ರನ್ ಮಾಡಿ ಶಮಿಗೆ ಬೋಲ್ಡ್ ಆದ್ರು ಸ್ಮಿತ್. ಅಲ್ಲಿಗೆ ಟೋಟಲ್ ಆಗಿ ಅವ್ರಿವರು 5-10 ರನ್ ಮಾಡಿ 264 ರನ್ ಟಾರ್ಗೆಟ್ ಕೊಡ್ತು ಆಸ್ಟ್ರೇಲಿಯಾ ಇಂಡಿಯಾಗೆ ಫ್ರೆಂಡ್. ಈ ಒಂದು ಟಾರ್ಗೆಟ್ ನಲ್ಲಿ ಟೋಟಲ್ ಆಗಿ ಈ ಒಂದು ಟಾರ್ಗೆಟ್ ಈಸಿ ಇತ್ತು. 264 ರನ್ ಮಾಡಿದ ಆಸ್ಟ್ರೇಲಿಯಾಕ್ಕೆ ಬಾಲಿಂಗ್ ಶಮಿ 3 ವಿಕೆಟ್ ತಗೊಂಡ್ರೆ, ಜಡೇಜಾ 2 ಹಾಗೆ ವರುಣ್ ಚಕ್ರವರ್ತಿ 1. ಟೋಟಲ್ ಆಗಿ ಈ ಒಂದು 3 ಬಾಲ್ ಇರೋ ತನಕ ಕೂಡ ಆಲ್ ಔಟ್ ಆಯ್ತು ಆಸ್ಟ್ರೇಲಿಯಾ ಟೀಮ್. ಆಮೇಲೆ ಈ ಒಂದು ಟಾರ್ಗೆಟ್ 264 ರನ್ ಟಾರ್ಗೆಟ್ ಚೇಂಜ್ ಮಾಡೋಕೆ ಇಂಡಿಯಾ ಬಂದ. ಶುಭ್ಮನ್ ಗಿಲ್ ಔಟ್ ಆದ್ರು. ಹಾಗೆ ರೋಹಿತ್ ಶರ್ಮಾ 28 ರನ್ ಮಾಡಿ ಔಟ್ ಆದ್ರೆ, ಆಮೇಲೆ ಬಂದ ಶ್ರೇಯಸ್ ಅಯ್ಯರ್ ಹಾಗೆ ವಿರಾಟ್ ಕೊಹ್ಲಿ ಚೆನ್ನಾಗಿರುವಂತ ಮಿಡಲ್ ಆರ್ಡರ್ ನಲ್ಲಿ ಶಕ್ತಿ ಪ್ರದರ್ಶನ ಕೊಟ್ಟರು. ಇಲ್ಲಿ ಸ್ವಲ್ಪ ಇಂಡಿಯಾಕ್ಕೆ ಸ್ವಲ್ಪ ಚೇತರಿಸೋಣ ಆಟ ಬಂತು. ಆಮೇಲೆ ಬಂದ ಶ್ರೇಯಸ್ ಅಯ್ಯರ್ ಒಂದು ಶಾಟ್ ಹೊಡಕ್ ಹೋಗಿ ಬೋಲ್ಡ್ ಆದ್ರು. ಬೋಲ್ಡ್ ಆದ ತಕ್ಷಣ 40 ರನ್ ಮಾಡಿ ಔಟ್ ಆದ್ರು. ಅಕ್ಷಯ್ ಪಟೇಲ್ ಬಂದು ಸ್ವಲ್ಪ ಶಾಟ್ ಆಡಿದ್ರು ಫ್ರೆಂಡ್. ಅವರು ಕೂಡ ಚೆನ್ನಾಗಿರುವಂತ ಆಟ ಆಡಿ ಸ್ವಲ್ಪ ಇಂಡಿಯಾನ ವಿರಾಟ್ ಕೊಹ್ಲಿಗೆ ಸ್ವಲ್ಪ ಒತ್ತಡ ಕಮ್ಮಿ ಮಾಡಿ ಆಡಿ ಔಟ್ ಆದ್ರು. ಆಮೇಲೆ ಬಂದ KL ರಾಹುಲ್ ಹಾಗೆ ವಿರಾಟ್ ಕೊಹ್ಲಿ ಜೊತೆ ಆಟ ಆಸ್ಟ್ರೇಲಿಯಾ ಟೀಮ್ಗೆ ಸೋಲುವಂತ ಭೀತಿಗೆ ತಂದಿತ್ತು ಫ್ರೆಂಡ್. ಟೋಟಲ್ ಆಗಿ ಅಲ್ಲಿ KL ರಾಹುಲ್ ಕೂಡ ಹಬ್ಬುತ್ತಾ ಇದ್ರೆ, ಇಲ್ಲಿ ವಿರಾಟ್ ಕೊಹ್ಲಿ ಕೂಡ ನಿಧಾನಗತಿಯಿಂದ ಬ್ಯಾಟಿಂಗ್ ಮಾಡ್ತಾ ಇದ್ರು. 15 ಕೂಡ ಮಾಡ್ಕೊಂಡ್ರು. ಆಮೇಲೆ ಆಡ್ತಾ ಇದ್ರು. 84 ರನ್ ಮಾಡಿ ವಿರಾಟ್ ಕೊಹ್ಲಿ ಔಟ್ ಆಗಿಬಿಟ್ರು. ಇದೇ ಒಂದು ಮಿಸ್ಟೇಕ್ ಈ ಒಂದು ಮ್ಯಾಚ್ ನಲ್ಲಿ ಆಗಿರುವಂತದ್ದು. ಶತಕ ಮಿಸ್ ಆಯ್ತು ಫ್ರೆಂಡ್ ವಿರಾಟ್ ಕೊಹ್ಲಿ ಇಲ್ಲಿ. ಆಮೇಲೆ ಈ ಒಂದು ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಔಟ್ ಆದ ತಕ್ಷಣ ಹಾರ್ದಿಕ್ ಪಾಂಡ್ಯ ಬಂದ್ರು. ಹಾರ್ದಿಕ್ ಪಾಂಡ್ಯ ಒಂದು 4 6 ಬ್ಯಾಕ್ ಟು ಬ್ಯಾಕ್ ಹೊಡೆದ್ರು. ಅಲ್ಲಿಗೆ ಕನ್ಫರ್ಮ್ ಆಗಿ ಆಸ್ಟ್ರೇಲಿಯಾ ಸೋಲುವಂತ ಸನಿಯಕ್ಕೆ ಬಂದಿತ್ತು. ಆಮೇಲೆ ಹಾರ್ದಿಕ್ ಪಾಂಡ್ಯ ಔಟ್ ಆದ್ರು. ಜಡೇಜಾ ಒಂದು ಸಿಂಗಲ್ ತಗೊಂಡ್ರು. ಹಾಗೆ 12 ಬಾಲಿಗೆ 4 ರನ್ ಬೇಕಿತ್ತು. ಮ್ಯಾಕ್ಸ್ವೆಲ್ ಬಾಲಿಗೆ ಬಂದ್ರು. ಮ್ಯಾಕ್ಸ್ವೆಲ್ ಫಸ್ಟ್ ಬಾಲಿಗೆ 6 ಹೊಡೆಯುವ ಮೂಲಕ KL ರಾಹುಲ್ 4 ವಿಕೆಟ್ ಇಂದ ಇಂಡಿಯಾ ಗೆಲ್ತು ಫ್ರೆಂಡ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಸೀದಾ ಫೈನಲ್ ಹೋಯ್ತು ಇಂಡಿಯಾ. ಹಾಗೆ ಇಂದು ನಡೀತಿರುವಂತ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಯಾರು ಫೈನಲ್ ಬರ್ತಾರೆ ಅನ್ನೋದು ಕೂಡ ಇವತ್ತು ಕುತೂಹಲ ಇದೆ ಫ್ರೆಂಡ್. ಈ ಒಂದು ಮ್ಯಾಚ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ಮ್ಯಾಚ್ ನಲ್ಲಿ ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ಟ ವಿರಾಟ್ ಕೊಹ್ಲಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನೋಡೋಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಇವರಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.